ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನಿದು ಸ್ಟಾರ್ಟಿಂಗ್ ಏನೇ ಕುಕ್ಕಿಂಗ್ ತೋರಿಸ್ತಾ ಇದ್ದಾಳೆ ಅಂದ್ಕೊಂಡಿದ್ದೀರಾ? ಆ್ಯಕ್ಚುಲಿ ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ನೈಬರ್ ಫ್ರೆಂಡ್ಸು ಎಲ್ಲರೂ ಮಕ್ಕಳು ಫ್ಯಾಮಿಲಿ ಫುಲ್ ಒನ್ ಡೇ ಟ್ರಿಪ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಏನು ಅಂತ ನಿಮಗೆ ಫುಲ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಈ ಟ್ರಿಪ್ ಹೇಗೆ ಅರೇಂಜ್ ಆಯಿತು ಅಂತಲೂ ನಾನು ಅದರ ಫುಲ್ ಡೀಟೇಲ್ಸ್ ಹೇಳ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಏ ಮಕ್ಕಳವ್ರು ಇದೇನು ಇಷ್ಟೊಂದು ಐತಲ್ಲ? ನಿಮ್ದೇನೈತಲ್ಲ? ಆಯ್ತಪ್ಪ, ಆಯ್ತು. ಅದೇ 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 ಬನ್ನಿ. ನೋಡಿ, ಲಗೇಜ್ ಎಲ್ಲ ಕಾರಲ್ಲಿಟ್ಟು ಹೊರಡ್ತಾ ಇದ್ದೀವಿ. ನಾವು 3 ಕಾರ್ ತೊಗೊಂಡಿದ್ವಿ ಅಷ್ಟೇ. ನಮ್ಮದ್ರಲ್ಲಿ 2 ಫ್ಯಾಮಿಲಿ ಇರೋಣ ಅಂತ ರಂಜಿತ್ ಅವ್ರ ಫ್ಯಾಮಿಲಿ ನಮ್ಮ ಕಾರಲ್ಲಿ ಕೂರಿಸ್ಕೊಂಡಿದ್ವಿ. ಸ್ಪೇಸ್ ಇತ್ತಲ್ವ, ಸುಮ್ಮನೆ ಯಾಕೆ ಎಲ್ಲ ಕಾರು ತೊಗೊಳ್ಳೋದು ಅಂತ ಹೇಳಿ 3 ಕಾರ್ಸ್ ತೊಗೊಂಡಿದ್ವಿ. ಬಟ್ ಹೊರಡ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಹೊರಟ್ವಿ. ಬಟ್ ಮಧ್ಯದಲ್ಲಿ ಆದ್ಯ ಅವರು ಅಂದರೆ ಪ್ರಿಯಾ ಅವ್ರದ್ದು ಕಾರು ಸ್ವಲ್ಪ ಮಿಸ್ ಆಯಿತು ಅಂದರೆ ಕಾಲ್ ಮಾಡಿದರು ರಾಜೇಶ್ ಅವ್ರಿಗೆ. ಬಟ್ ನಾವು ಅಂದ್ಕೊಂಡ್ವಿ ಮಂಚನಬೆಲೆ ಡ್ಯಾಮಿಗೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ರಾಜೇಶ್ ಅವ್ರು ಫೋನಲ್ಲಿ ಹೇಳಿದರು ಮಂಚನಬೆಲೆ ಡ್ಯಾಮಿಗೆ ಬನ್ನಿ ಅಂತ. ಸೊ ಅವರು ಆ ರೂಟ್ ತೊಗೊಂಡ್ಬಿಟ್ರು. ಆಮೇಲೆ ಸ್ವಲ್ಪ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿ ನಾವು ಸ್ಟ್ರೈಟಾಗಿ ಬಂದುಬಿಟ್ವಿ. ಅಲ್ಲಿ ಮತ್ತೆ ಅವ್ರಿಗೆ ಕಾಲ್ ಮಾಡಿ ಹೇಳೋಕ್ಕಾಗಲಿಲ್ಲ, ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಯಿತು. ಸೊ ನಾವು ಇಲ್ಲಿ ಬಂದು ಸ್ಟಾಪ್ ಮಾಡಿದ್ವಿ. ಚೆನ್ನಾಗಿತ್ತು ಪ್ಲೇಸು. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಆ್ಯಕ್ಚುಲಿ ನೀವು ಫಸ್ಟೇ ನೋಡಿದ್ರಲ್ಲ ಕುಕ್ಕಿಂಗ್ ತೋರಿಸಿದ್ನಲ್ಲ, ಆ್ಯಕ್ಚುಲಿ ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಎಲ್ಲರೂ ಮನೇಲೂ ಒಂದೊಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋದು, ಒಬ್ಬೊಬ್ಬರು ಮನೇಲಿ ಒಂದೊಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದು ಆನ್ ದ ವೇ ಎಲ್ಲಾದರೂ ಒಂದು ಒಳ್ಳೆ ಪ್ಲೇಸಲ್ಲಿ ಕುತ್ಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಇತ್ತು. ಸೊ ನಾನು ವಾಂಗಿಬಾತ್ ಮಾಡ್ಕೊಂಡು ಹೋಗಿದ್ದೆ. ಆ್ಯಂಡ್ ಚೈತ್ರ ಪುಳಿಯೋಗರೆ ಮಾಡ್ಕೊಂಬಂದಿದ್ರು, ರಂಜಿತಾ ಬಿಸಿಬೇಳೆ ಬಾತ್ ಮಾಡ್ಕೊಂಬಂದಿದ್ರು, ಪ್ರಿಯಾ ಚಿತ್ರಾನ್ನ ಮಾಡ್ಕೊಂಬಂದಿದ್ರು, ಆ್ಯಂಡ್ ಪರಿಶ್ವಿ ಅಂದರೆ ಪ್ರೇಮ ಅವರು ಪಲಾವ್ ಮಾಡ್ಕೊಂಡು ಬಂದಿದ್ರು. ಸೊ ಎಲ್ಲರೂ ಒಂದೊಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದಿದ್ದೀವಿ. ನಾವು ಇಲ್ಲಿ ಬಂದು ಪ್ರಿಯಾ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಪ್ರಿಯಾ ಅವ್ರ ಕಾರಲ್ಲೇ ಶಿವಾನಿ ಮತ್ತು ಇಮಾನಿನೂ ಇದ್ದರು. ಅವ್ರು ಬಂದ ತಕ್ಷಣ ನಾವು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡ್ತೀವಿ. ಬನ್ನಿ ಏನೇನು ಬ್ರೇಕ್ಫಾಸ್ಟ್ ಅಂತ ನೀವೇ ನೋಡಿ. ತಗೊಂಡೆ ಲೇಟಾಗಿ ಬಂದರು, ಲೇಟೆಸ್ಟ್ ಆಗಿಲ್ಲ ಅವ್ರು ನೋಡಿ. ಶಿವಾನಿ ಚಾರು ಆದ್ಯ ಇಲ್ಲಿ ಬಂಗರಿ ತಿನ್ಕೊಬಿಡು ಚಿನ್ನಮ್ಮ, ತಿನ್ನು. ನೋಡಿದ್ರಲ್ಲ ಏನೇನು ಬ್ರೇಕ್ಫಾಸ್ಟ್ ಇತ್ತು ಅಂತ. ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಮಗೆ ನಿಯರ್ ಒಂದು 10 ಕಿಲೋಮೀಟರ್ಸ್ ಇತ್ತು ರೆಸಾರ್ಟ್ ಅಷ್ಟೇ. ಸೊ ಇವಾಗ ನಾವು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಬನ್ನಿ, ಇದು ಬಂದು ರೆಸಾರ್ಟ್ಗೆ ಹೋಗೋ ರೋಡು. ಸೊ ಹೊರಡ್ತಾ ಇದ್ದೀವಿ. ನಾವಿವಾಗ ರೆಸಾರ್ಟ್ ರೀಚ್ ಆದ್ವಿ. ಆ್ಯಕ್ಚುಲಿ ಸ್ವಲ್ಪ ರೂಟ್ ಮಿಸ್ ಆಯಿತು.
ನಾವು ಲೆಫ್ಟಿಗೆ ಬರಬೇಕಾಗಿತ್ತು, ಬಟ್ ರೈಟ್ಗೆ ಹೋಗ್ಬಿಟ್ಟಿದ್ವಿ. ಸೊ ಅಷ್ಟರೊಳಗಡೆ ಪ್ರಿಯಾ ಅವರು, ಶ್ರೀನಿವಾಸ್ ಅಣ್ಣವರೆಲ್ಲ ರೀಚ್ ಆಗಿದ್ದರು. ಅಲ್ಲಿ ಬಂದು ಅಲ್ಲಿ ಚೆಕ್ಕಿಂಗ್ ಮತ್ತು ಎಂಕ್ವೈರಿ ನಡೀತಾ ಇತ್ತು, ಅವರೆಲ್ಲ ಅಲ್ಲಿದ್ದರು. ನಾನು ನಿಮಗೆ ಸ್ಟಾರ್ಟಿಂಗೇ ಹೇಳಿದ್ದೆ ಏನಕ್ಕೆ ಇದು ನಾವು ಈ ಟ್ರಿಪ್ ಅರೇಂಜ್ ಮಾಡಿದ್ದು ಅಂತ. ಆ್ಯಕ್ಚುಲಿ ಏನಕ್ಕೆ ಈ ಟ್ರಿಪ್ ಅರೇಂಜ್ ಆಗಿದ್ದು ಅಂದರೆ, ಈ ಜೆಂಟ್ಸ್ ಎಲ್ಲ ಇದ್ದಾರಲ್ಲ, ನಮ್ಮ ಮನೆಯವರು ಮತ್ತು ಮಾದೇಶಣ್ಣ, ಅನಿಲಣ್ಣ, ಶ್ರೀನಿವಾಸಣ್ಣ, ನಾಗಣ್ಣ ಎಲ್ಲ, ಅವರೆಲ್ಲ ಒಂದು ಸಲ ಒನ್ ಡೇ ಮೀಟಿಂಗ್ ಸೇರಿದ್ರು. ಆ ಟೈಮಲ್ಲಿ ಏನು ಮಾತಾಡ್ಕೊಂಡಿದ್ದಾರೆ ಅಂದರೆ, ಲೇಡೀಸ್ಗೆಲ್ಲ ಒಂದು ಟಾಸ್ಕ್ ಕೊಡೋಣ, ಅವರೆಲ್ಲ ಸೇರಿ ನಮ್ಮನ್ನು ಟ್ರಿಪ್ಪಿಗೆ ಕರ್ಕೊಂಡು ಹೋಗಬೇಕು, ನಾವು ಯಾರು ಅಮೌಂಟ್ ಕೊಡಬಾರ್ದು, ಅವರೇ ಅವ್ರ ಕೈಯಲ್ಲಿ ಅಮೌಂಟ್ ಹಾಕಿ ನಮ್ಮನ್ನು ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ಬೇಕು. ನೆಕ್ಸ್ಟು ಅವ್ರದ್ದೇನಾದ್ರು ಇದು ಸಕ್ಸಸ್ ಆದರೆ ನಾವೇನಾದರೂ ನೆಕ್ಸ್ಟ್ ಎಲ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತೀವಿ, ಅಲ್ಲಿಗೆ ಅವ್ರು ಕರ್ಕೊಂಡು ಹೋಗ್ತಾರಂತೆ, ವಿತಿನ್ ಕರ್ನಾಟಕ ಅಂತ ಹೇಳಿದ್ದಾರೆ. ಇದು ಸಕ್ಸಸ್ ಆಯಿತೋ ಇಲ್ವೋ ಅಂತ ಫುಲ್ ವೀಡಿಯೋ ನೋಡಿ. ಸೊ ಅದಕ್ಕೋಸ್ಕರ ನಾನು ಚೈತ್ರ ಒಂದು ಒಳ್ಳೆ ರೆಸಾರ್ಟ್ ಹುಡುಕಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ನೋಡಿ, ಇವತ್ತು ನಾವು ಹೇಳ್ದಂಗೆ ಜೆಂಟ್ಸ್ ಎಲ್ಲ ಕೇಳಬೇಕು ಅಂತ ಡಿಸೈಡ್ ಆಗಿರೋದು. ಹಾಂ, ಹಿಂಗೆ ಇರಬೇಕು. ಪ್ರವೀಣ್ ಗೊತ್ತಿಲ್ಲ, ಆಲ್ರೆಡಿ ಹಂಗೆ ಇದ್ದಾರೆ. ಇಲ್ಲಿ ಇವತ್ತೆಲ್ಲ ಲೇಡೀಸ್ ಹೇಳ್ದಂಗೆ. ಎಲ್ಲ ನಾವು ಸೇವ್ ಮಾಡಿರೋದ್ರಲ್ಲಿ ಕೊಟ್ಟಿರೋದು. ಇಲ್ಲಿ ವೆರಿ ಗುಡ್. ಬೇಡ ಬಿಡು. ಡನ್, ಚೆನ್ನಾಗಿ ಬನ್ನಿ. ಬನ್ನಿ, ನಾನು ಒಂದು ವಿಡಿಯೋ ಮಾಡಿ. ಹಾಂ, ಬಾತ್ರೂಮ್ ಮಾತ್ರ ತುಂಬ ದೊಡ್ಡದಾಗಿದೆ. ಡ್ರೆಸ್ಸಿಂಗ್ ಏರಿಯಾ ಆ್ಯಂಡ್ ರೂಮು ಸಹ ದೊಡ್ಡದಾಗಿದೆ. ಇನ್ನು ರೂಮ್ ತೋರಿಸ್ದೆ, ನೋಡಿದ್ರಿ ರೂಮ್ ಹೇಗಿದೆ ಅಂತ. ಸ್ವಲ್ಪ ದೊಡ್ಡದಾಗಿದೆ ರೂಮು. ಓಕೆ, 2 ಫ್ಯಾಮಿಲಿ ಮಲ್ಕೋಬೋದು ಅಲ್ಲಿ. ಆ್ಯಂಡ್ ಇಲ್ಲಿ ಹೊರಗಡೆ ಎಲ್ಲ ಡಿಸ್ಕಷನ್ ನಡೀತಾ ಇದೆ, ಯಾರು ಎಲ್ಲಿ ಮಲ್ಕೊಳ್ಳೋದು ಆ್ಯಂಡ್ ಯಾರು ಯಾವ ರೂಮ್ ತೊಗೊಳ್ಳೋದು ಅಂತ ಡಿಸ್ಕಷನ್ ನಡೀತಾ ಇದೆ. ನೋಡೋಣ. ಸದ್ಯಕ್ಕೆ ನಾವು ಇವಾಗ ಫಸ್ಟ್ ಆಲ್ರೆಡಿ ಲೇಟ್ ಆಗಿದೆ, ನಾವು ಬಂದಿರೋದು 1ಗೆ ಚೆಕ್ಕಿನ್ ಇದ್ದಿದ್ದು, ಬಟ್ ನಾವು ಬರೋಷ್ಟೊತ್ತಿಗೆ 2:30 ಆಗೋಗಿದೆ. ಸೊ ಬಂದ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ ಬಂದಿದೆ ನೋಡಿ, ಅದು ಲೆಮನ್ ಜ್ಯೂಸ್ ಇತ್ತು. ಸೊ ವೆಲ್ಕಮ್ ಡ್ರಿಂಕ್ ತೊಗೊಂಡು ನಾವೆಲ್ಲ ಹೇಳಿದ್ವಿ ಮಕ್ಕಳಿಗೆ ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬನ್ನಿ. ಫಸ್ಟು ನೀವು ಏನಿದ್ರು ಸ್ವಿಮ್ಮಿಂಗ್ ಪೂಲಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಆಟ ಆಡ್ಕೊಳ್ಳಿ. ನೆಕ್ಸ್ಟು ನಾವು ಮತ್ತು ಇನ್ನೇನಾದರೂ ಪ್ರೋಗ್ರಾಮ್ ಇದ್ದರೆ ಅದನ್ನು ಸ್ಟಾರ್ಟ್ ಮಾಡೋಣ ಅಂತ. ಅದಕ್ಕೇ ಎಲ್ಲ ನೋಡಿ, ಅಲ್ಲಿ ಹೋಗಿ ವೇದಾಂತ್ ಡ್ರೆಸ್ ಚೇಂಜ್ ಮಾಡ್ತಿದ್ದಾನೆ. ನಮ್ಮ ಚಾರ್ವಿಕ್ ಬಗ್ಗೆ ನೋಡ್ತಾ ಇದ್ದಾನೆ ಅವನು. ನಾನು ಸುಮ್ಮನೆ ಅವನ್ನ ರೇಗ್ಸೋಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ. ನೋಡಿ ಚಾರ್ವಿಕ್ ಹೇಗೆ ನೋಡ್ತಾ ಇದ್ದಾನೆ. ಸೊ ಈಗ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾರೆ. ನಾವು ಒಂದು ಸ್ವಲ್ಪ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ಸ್ವಲ್ಪ ಚಿಲ್ ಮಾಡಿ ಆಮೇಲೆ ಬಂದು ರೆಡಿಯಾಗಿ ಈವ್ನಿಂಗ್ ಏನೇನು ಪ್ರೋಗ್ರಾಮ್ ಇದೆ ನೋಡೋಣ ಬನ್ನಿ. ಇವಾಗ ಇದು ಇನ್ನೊಂದು ರೂಮು. ಕೆಳಗಡೆ 2 ರೂಮ್ಸ್ ಕೊಟ್ಟಿದ್ರು ಆ್ಯಂಡ್ ಮೇಲ್ಗಡೆ 2 ರೂಮ್ಸ್ ಕೊಟ್ಟಿದ್ರು. ಇದರಲ್ಲಿ ಇವರೆಲ್ಲ ಇಲ್ಲಿ ರೆಸ್ಟ್ ಮಾಡ್ತಾಯಿದ್ದಾರೆ ನೋಡಿ, ರಂಜಿತಾ, ಪ್ರಿಯಾ ಎಲ್ಲ. ನಾನು ಕೇಳ್ತಾಯಿದ್ದೆ ಬಂದ ತಕ್ಷಣ ಮಲಗಿಬಿಟ್ಟಿದ್ದೀರಾ ಯಾಕೆ ಅಂತ. ಸೊ ಎಲ್ಲ ಇಲ್ಲಿದ್ದಾರೆ. ಇವ್ರನ್ನೂ ಎಲ್ಲರನ್ನೂ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ. ನೋಡಿ ಧವನ್ ಆಟ ಆಡ್ತಿದ್ದಾನೆ. ಬಟ್ ರಂಜಿತಂಗೆ ಪಾಪ ಧವನ್ನ ಮೈಂಟೈನ್ ಮಾಡೋದೇ ಕಷ್ಟ ಆಗ್ತಾಯಿತ್ತು. ಹೆವಿ ಆ್ಯಕ್ಟಿವ್ ಇದ್ದಾನೆ, ಹೆವಿ ಹೈಪರ್ ಆ್ಯಕ್ಟಿವ್ ಇದ್ದಾನೆ, ಅವ್ನು ಕಂಟ್ರೋಲೇ ಮಾಡೋಕ್ಕಾಗಲ್ಲ.
ಒಬ್ಬರೇ ಅವನ ನೋಡ್ಕೋತಾ ಇರಬೇಕು ಅಷ್ಟು. ಅಲ್ಲೊಂದು ಬಾಲ್ ಬಿದ್ದಿದೆ ಸ್ವಿಮ್ಮಿಂಗ್ ಪೂಲ್ ಹತ್ರ, ಎಷ್ಟು ಬೇಗ ಹೋಗಿ ತೊಗೊಳಕ್ಕೆ ಹೋಗಿದ್ದಾನೆ ಗೊತ್ತಾ ಅವನು. ಅವನನ್ನೊಬ್ರು ನೋಡ್ಕೋತಾನೇ ಇರಬೇಕು. ಸರಿ, ಓಕೆ, ಬನ್ನಿ ಎಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ. On what time? 4 o'clock. Okay. ಇಲ್ಲಿ ದವನ್ ಹಾಯ್ ದವನ್ ಇಲ್ಲಿ ಹಾಯ್ ಇಲ್ಲಿ 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 ಆದ್ಯಾ ಇಲ್ಲಿ ಅವ್ಳು ನೋಡ್ತಾ ಇಲ್ಲ. ಹಾಯ್ ಡೋರ್ ಅಂತ ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲ ಮುಗೋಣ ಪಾಪ ಬರ್ಲಿರೋ. ಅಯ್ಯೋ ಬೀಗ್ರು ನೋಡ್ರಪ್ಪ ಹೆಂಗಾಡ್ತವ್ರೆ. ಓ ಜಾಗಬಿಡಿ ರೀ ಅಲ್ಲಿ ನೋಡಲ್ಲಿ ಪರಿಶ್ಮಿತ್ರ ಇಸ್ಕೊಡು. ಅಯ್ಯ ಆ್ಯಕ್ಚುಲಿ ನೀವೊಂದು ಅಬ್ಸರ್ವ್ ಮಾಡಿರಬೇಕು, ನಾವೆಲ್ಲ ಬಂದಿದ್ದೀವಿ ಬಟ್ ಚೈತ್ರವ್ರ ಹಸ್ಬೆಂಡ್ ಮಾದೇಶ್ ಅಣ್ಣ ಮತ್ತು ನಾಗು ಅಣ್ಣ ಗೀತಕ್ಕ ಅವ್ರು ಬಂದಿರಲಿಲ್ಲ, ನಮ್ಮ ಜೊತೆ ಬರಲಿಲ್ಲ. ಬಟ್ ಲೇಟಾಗಿ ಬಂದರು. ಅವ್ರು ಬಂದಾಗ ಅವ್ರು ಡ್ಯೂಟಿ ಮುಗಿಸ್ಕೊಂಡು ಹಾಫ್ ಡೇ ಮುಗಿಸ್ಕೊಂಡು ಆಮೇಲೆ ಬಂದು ಜಾಯ್ನ್ ಆದರು. ನಾವು ಬಂದು ಒಂದು 2 hours ಆದಮೇಲೆ ಅವ್ರು ಬಂದು ಜಾಯ್ನ್ ಆದರು. ನಾವು ಒಂದು 2ಗೆ ಬಂದ್ವಿ, ಅವ್ರು ಒಂದು 3:30 ಅವ್ರು 4 o'clockಗೆ ಬಂದು ಜಾಯ್ನ್ ಆದರು. ಡೈರೆಕ್ಟಾಗಿ ಅವ್ರು ಬಂದ ತಕ್ಷಣ ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದಾರೆ. ನೋಡಿ ಇವಾಗ ಮಾದೇಶನ್ನ ಫುಲ್ ಡ್ಯಾನ್ಸ್ ಮಾಡ್ತಾರೆ. ಒಳಗೆ ಸೇರಿದ್ದಾರೆ ಗೋಲ್ಡು ದೃಷ್ಟಿ ಆಗುತ್ತೆ. ಇದು ಆ್ಯಕ್ಚುಲಿ ಇದು ರೀ ಇನ್ನು ನಮ್ಮ ಮನೆಯವ್ರು ಸರಿಯಾಗಿಲ್ಲ, ನಮ್ಮ ಮನೆಯವ್ರಿಗೆ ಆಗಿಲ್ಲ ಇನ್ನು. ಈ ಕಡೆ ನೋಡಿದ್ರಲ್ಲ, ಸ್ವಿಮ್ಮಿಂಗ್ ಪೂಲಲ್ಲಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಈವನ್ ಅದು ಸಿಕ್ಕಾಪಟ್ಟೆ ಡೀಪ್ ಇದೆ. ನನಗೇನೆ ಅಷ್ಟು ಹೈಟ್ ಇದ್ರೂ ನನಗೇನೆ ಮುಳುಗೋಗ್ತೀನೇನೋ ಅಂತ ಅನ್ನಿಸ್ತಾ ಇತ್ತು. ಅದರಿಂದ ಇನ್ನು ನಾವು ರೈಟ್ ಸೈಡ್ ಏನಾದರೂ ಹೋಗಿದ್ದಿದ್ರೆ ಇನ್ನೂ ಫುಲ್ಲು ಡೀಪ್ ಇದೆಯಂತೆ. ಸೊ ಆ ಕಡೆ ಎಲ್ಲ ಹೋಗ್ಬೇಡಿ ಅಂತ ಹೇಳ್ತಾಯಿದ್ರು.
ಸೊ ನಾವ್ಯಾರೂ ಆ ಕಡೆ ಹೋಗಲಿಲ್ಲ. ಬಟ್ ಪ್ರಿಯಾ ಹೋದ್ರು, ಪ್ರಿಯಾ ಗೊತ್ತಿಲ್ಲದೆ ಪ್ರಿಯಾ ಹೋಗ್ಬಿಟ್ರು. ಸೊ ಆಮೇಲಿಂದ ಅವ್ರಿಗೆ ಗೊತ್ತಾಗಿದೆ ಹೋಗ್ಬೇಡಿ ಯಾರೂ, ತುಂಬ ಆಳ ಇದೆ, ತುಂಬ ಡೀಪ್ ಇದೆ ಅಂತ. ಸೊ ಎಲ್ರೂ ಸ್ವಲ್ಪ ಸೇಫಾಗಿ ಆಡ್ತಾಯಿದ್ವಿ. ಇವಾಗ ಸ್ವಿಮ್ಮಿಂಗ್ ಫೂಲೆಲ್ಲ ಮುಗಿಸ್ಕೊಂಡು ಬಂದ್ವಿ. ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು. ಸೊ ರೈನ್ ಡ್ಯಾನ್ಸ್ಗೆ ನಾವು ಈ ಕಡೆಯಿಂದ ಹೋಗಬೇಕಾಗಿತ್ತು. ಬಟ್ ಅಲ್ಲಿ ನಮಗೆ ರೆಸಾರ್ಟಲ್ಲಿ ಏನು ಇಷ್ಟ ಆಗಿದ್ದು ಅಂದರೆ ಮೇಯ್ನ್ ಗ್ರೀನರಿ ತುಂಬಾ ಚೆನ್ನಾಗಿತ್ತು. ಗ್ರೀನಲ್ಲಿ ಫುಲ್ಲು ಒಂದು ಯಾವುದೋ ಒಂದು ತೋಟ ಏನೋ ತೊಗೊಂಡವ್ರು ಆ ಥರ ಮಾಡಿದ್ದಾರೆ ಅನಿಸುತ್ತೆ, ಒಂದಷ್ಟು ಎಕರೆ. ತುಂಬಾ ಚೆನ್ನಾಗಿದೆ. ಬಟ್ ನನಗೆ ಫುಲ್ ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಆದಷ್ಟು ನಾನು ವಿಡಿಯೋ ಮಾಡಿದ್ದೀನಿ ನೋಡಿ. ಬಟ್ ಇವಾಗ ನಾವು ರೈನ್ ಡ್ಯಾನ್ಸ್ಗೆ ಹೋಗ್ತಾಯಿದ್ದೀವಿ. ಬನ್ನಿ ರೈನ್ ಡ್ಯಾನ್ಸ್ ಹೇಗಿತ್ತು ಅಂತ ನೋಡೋರಂತೆ. ಬಟ್ ನನಗೆ ರೈನ್ ಡ್ಯಾನ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾನು ಒಬ್ಳಿಗೆ ಎಲ್ಲ ಯಾರಿಗೂ ಇಷ್ಟ ಆಗಲಿಲ್ವಂತೆ. ನಮಗೆ ಕಂಪೇರ್ ಟು ನಾವು ಪ್ರೀವಿಯಸ್ ರೆಸಾರ್ಟ್ಸ್ಗೆಲ್ಲ ಹೋಗಿದ್ವಲ್ಲ, ಅಲ್ಲಿ ತುಂಬಾ ಚೆನ್ನಾಗಿತ್ತು. ಈವನ್ ಸಾಂಗ್ಸ್ ಆಗ್ತಿದ್ರಲ್ಲ, ಪ್ಲೇ ಮಾಡ್ತಿದ್ರಲ್ಲ ಸಾಂಗ್ಸ್, ಅದು ನಮಗೆ ಮೇಯ್ನಾಗಿ ಎಂಟರ್ಟೈನ್ಮೆಂಟ್ ಅಂದರೆ ಅದೇ. ಬಟ್ ಇಲ್ಲಿ ಯಾರೂ ಅಷ್ಟು ನೀಟಾಗಿ ಸಾಂಗ್ಸು ಆಗ್ತಾಯಿರಲಿಲ್ಲ, ಏನೂ ಇಲ್ಲ. ನಮ್ಗೆ ಅಷ್ಟು ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ ರೈನ್ ಡ್ಯಾನ್ಸಲ್ಲಿ. ಬಸ್ಟ್ ಓಕೆ, ಒಂದು 10 to 15 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ವಿ ನಾವಲ್ಲಿ ಅಷ್ಟೇ. ಬನ್ನಿ ನೀವು ನೋಡಿ ಹೇಗಿದೆ ರೈನ್ ಡ್ಯಾನ್ಸ್ ಅಂತ. ಒಬ್ಬ ಮಾಡ್ತಾನೆ, ಎಲ್ಲಾರನು ಕರ್ಸಿ ಇವ್ರನ್ನ ಎಲ್ಲಾರನು ಕರ್ಸಿ ಒಂದೇ ಸರಿ ಮಾಡ್ಲಿ ಅಂತ. ಅವ್ನ ಏನ್ ಮಾಡ್ತಾನೆ ಗೊತ್ತಾಗುತ್ತೆ. ಮಕ್ಕಳೆಲ್ಲ ಕುತ್ಕೊಳ್ರ ಕೆಳಗೆ. ಇವಳ ಹೆಸರು ಅವ್ನಿಗೆ ಗೊತ್ತಿಲ್ಲ. ಯಾರು ಲವರ್ ಇದ್ರು ಹೇಳ್ತಾರೆ, ನನ್ ಲವರ್ ಹೆಸರು ಹೇಳ್ತಾರೆ. ಓಹೋ ಎಲ್ಲ ಖುಷಿ. ಗೀತಾ ಕೈಲಿ ಗೀತಾ ಕೈ ಇಲ್ಲ ಅಂತಲ್ಲ. ಹುಡುಗರು ನೀವೆಲ್ಲ ಕಡೆ ಬರೋ ತಾಕತ್ತಿದ್ರು ನನ್ನ ಲವರ್ ಹೆಸರು ಹೇಳ್ಬೇಕು. ನೀವೆಲ್ಲ ಕಡೆ ಬರೋ. ನಿನ್ನ ಲವರ್ ಹೆಸರು ಅಣ್ಣ ನಾನಲ್ಲ ಅಣ್ಣ, ಅಣ್ಣ ನಾನಲ್ಲ, ಅವಳ ಲವರ್ ಹೆಸರು ಅಂತ ಹೇಳಕ್ ಹೇಳ್ತಿರೋದು ನಾನಲ್ಲ, ಬೇರೆಯವಳೆ. ಹಾಂ ಬೇಡ, ಮೇಲೆ ಕುತ್ಕೊ. ನೋಡಿದ್ರಲ್ಲ, ನಿಮ್ಗೆ ಏನು ಅನಿಸ್ತಾ ಇರ್ಬೋದು, ಏನೋ ಒಂದು ಡಿಸ್ಕಷನ್ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಅಲ್ವಾ. ಆ್ಯಕ್ಚುಲಿ ಏನಂದರೆ ಇಲ್ಲಿದಾನಲ್ಲ ಹುಡುಗ, ಅವನು ಮ್ಯಾಜಿಕ್ ಮಾಡ್ತಾನಂತೆ. ಸೊ ಅವನನ್ನ ರಾಜೇಶ್ವರ್ ಅಲ್ಲಿಗೆ ಅವ್ರು ಬಂದಿದ್ದರು. ಆವಾಗ ರಾಜೇಶ್ವರ್ ಅವ್ರನ್ನ ಮೀಟ್ ಮಾಡಿದ್ದಾರೆ. ಆವಾಗ ಅವರಿಗೆ ಅವನು ಒಂದಷ್ಟು ಮ್ಯಾಜಿಕ್ ಮಾಡಿ ತೋರಿಸಿದ್ದಾನೆ. ಸೊ ರಾಜೇಶ್ವರ್ ಇಂಪ್ರೆಸ್ ಆಗಿದೆ. ರಾಜೇಶ್ವರ್ ಅಷ್ಟೇ ಇಲ್ಲ, ಅಲ್ಲಿರೋ ಅಣ್ಣಂದಿರಿಗೆಲ್ಲ ಇಂಪ್ರೆಸ್ ಆಗಿದೆ. ಆ್ಯಂಡ್ ಅವ್ರಿಗೆ ಎಲ್ರಿಗೂ ನೋಡೋಣ, ಯೂಟ್ಯೂಬ್ಗೆ ಹೇಳೋಣ ಅಂತ ಒಂದು ರಾಜೇಶ್ವರ್ ಥಾಟ್ ಬಂದು ಆ ಹುಡುಗನ ಕರ್ಕೊಂಬಂದಿದ್ದಾರೆ. ವೀಡಿಯೋ ಮಾಡುವಂತ ನನಗೆ ಹೇಳಿದ್ರು. ಸೊ ಓಕೆ ಅಂತ ಹೇಳಿದೆ. ಅದನ್ನೇ ಅವ್ರು ಹೇಳ್ತಾಯಿದ್ರು, ಅವರೆಲ್ಲ ಆಲ್ರೆಡಿ ಮ್ಯಾಜಿಕ್ ಮಾಡಿಸ್ಕೊಂಡಿದ್ದಾರೆ. ಬಟ್ ನಮಗೆ ಬಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ಲವ್ವರ್ ಹೆಸರೆಲ್ಲ ಹೇಳಿದ್ದಾರೆ, ಹುಷಾರು ಅಂತ ನಮಗೆ ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಕಾರ್ಡ್ ಸೆಲೆಕ್ಟ್ ಮಾಡಿ ಅವ್ರು ನಿಮ್ಮ ಲವ್ವರ್ ಹೆಸರೆಲ್ಲ ಹೇಳ್ತಾರೆ ಅಂತ. ಸೊ ಫುಲ್ ಪ್ರ್ಯಾಂಕ್ ಮಾಡ್ತಿದ್ದಾರೆ. ಬಟ್ ಅದೇ ಇಲ್ಲಿ ನಡೀತಾ ಇರೋದು. ಸೊ ಬನ್ನಿ, ಇವಾಗ ಹುಡುಗ ಮ್ಯಾಜಿಕ್ ಮಾಡಿದ್ದಾನೆ, ತುಂಬ ಚೆನ್ನಾಗಿ ಮ್ಯಾಜಿಕ್ ಮಾಡಿದ್ದಾನೆ. ನಾವಂತೂ ಇಂಪ್ರೆಸ್ ಆದ್ವಿ. ಅವ್ನ ಡೀಟೇಲ್ಸು ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಇವಾಗ ಹುಡುಗ ಬೆಳೀತಾ ಇದ್ದಾನೆ, ಬೆಳೆಸೋಣ. ಅವ್ನ ಇನ್ಸ್ಟಾಗ್ರಾಮ್ ID ಇದೆಯಂತೆ, ನಾನು ಟ್ಯಾಗ್ ಮಾಡ್ತೀನಿ. ಬಟ್ ನಾವೆಲ್ಲ ಇಂಪ್ರೆಸ್ ಆಗಿದ್ದೀವಿ. ನೋಡಿ ನಿಮಗೂ ಏನು ಅನಿಸುತ್ತೆ ಅಂತ, ನೀವು ಕೂಡ ಇಂಪ್ರೆಸ್ ಆಗ್ತೀರಾ. ನೀವು ಮಾತ್ರ ನೋಡ್ಕೊಳ್ಳಿ. ನೀವು ಅಂದ್ರೆ
ಮೈಂಡಲ್ಲಿ ಇಟ್ಕೊಳ್ಳಿ, change ಮಾಡ್ಬಿಡಿ. ಎಲ್ಲ ತೋರಿಸಿ ಡಿಸೈನು ಕಲರು ನಮ್ಮದೆಲ್ಲ ನೋಡ್ಕೊಳ್ಳಿ ನೀಟಾಗಿ ತೆಗಿಯಲ್ಲ ಡಿಫ್ರೆಂಟ್ ಆಗಿ ಮಾಡ್ತೀನಿ ಅದೇ ಮ್ಯಾಜಿಕ್ ಇವಾಗ ಕಾರ್ಡ್ನ ಹಿಂಗಿಡ್ಬಾರ್ದು ಉಲ್ಟಾ ಇಡ್ಬೇಕು ಎಲ್ಲ ತೆಗಿ ಹಂಗೆ ಎಲ್ಲಿ ಬೇಕು ಹೇಳಿ ನೀವೇ ತಾನೇ ಇಟ್ಟಿದ್ದಿಲ್ಲ ಇವಾಗ ಇದೀನಿ ಇಟ್ಟೆ ನೀವು ಇವಾಗ ಯಾವ ಕಾರ್ಡ್ ಚೂಸ್ ಮಾಡಿದ್ದೀರಾ ನಾನು ಫಸ್ಟೇ ಆ ಕಾರ್ಡ್ ಇದ್ದಲ್ಲಿ ಇಟ್ಟಿದ್ದೆ ನಂಬ್ತೀರಾ ಇವಾಗ ರ್ಯಾಂಡಮ್ ಆಗಿ ಚೂಸ್ ಮಾಡಿದ್ದೀರಲ್ಲ ಅದು ನಾನು ಹೆಂಗೆ ಕಂಡುಹಿಡಿಯಕ್ಕಾಗುತ್ತಿಲ್ಲ ಅಲ್ಲ ಕಣ್ಮುಂದೆನೆ ತೆಗಿತಾ ಇದ್ದಾರೆ ನಿಮ್ಮ ಕಣ್ಮುಂದೆನೆ ನಿಧಾನ ಸ್ಟ್ರೇಟ್ ಮಾಡ್ತೀನಿ ನೋಡಿ ಒಂದು ಕಾರ್ಡ್ ಮಾತ್ರ ಉಲ್ಟಾ ಆಗಿರುತ್ತೆ ನೋಡಿ ಯಾವ ಕಾರ್ಡ್ ಉಲ್ಟಾ ಆಗಿಲ್ಲ ಅಲ್ವಾ ಈ ಕಾರ್ಡ್ ತೆಗ್ದು ನಾನು ಇಲ್ಲಿಟ್ಟೆ ಇವಾಗ ಈ ಕಾರ್ಡ್ ನೀವೆಲ್ಲ ಇಟ್ಟಿರೋದು ಉಲ್ಟಾ ಇಟ್ಟಿದ್ದೀರಾ ಅದು ನನಗೂ ಗೊತ್ತಿಲ್ಲ ಯಾವ ಕಾರ್ಡ್ ಅಂತ ಇವಾಗ ಹೇಳ್ಬೋದಾ ಕರೆಕ್ಟ್ ಇವ್ರು ತೆಗೆದಿದ್ದು ಈ ಕಾರ್ಡ್ ಇದು ನಾನು ಇದು ಅವರು ಇದು ನೀವು ತೆಗೆದಿರೋದು ಇದು ಇವನ್ ತೆಗ್ದಿರೋದು ನಂಬಕ್ಕಾಗತ್ತಾ ಚಾಯ್ಸ್ ಇದೆ ಅಲ್ವಾ ಇವಾಗ ಇದು ಯಾವ ಕಾರ್ಡ್ ಇದೆ ಒಂದು ಟು ಆರ್ಟ್ ಟಾಪ್ ಆರ್ಟ್ ಇದು ಯಾವ್ದು ಇರ್ಬೋದು ನಿಮ್ಮ ಪ್ರಕಾರ ಪ್ಲೈನ್ ಕಾರ್ಡ್ ಇರ್ಬೋದೇನೋ ಪ್ಲೈನ್ ಫುಲ್ ವೈಟ್ ಕಾರ್ಡ್ ಇರುತ್ತೆ ಅದೇ ಕಾಪಿ ಮಾಡ್ಬಿಟ್ಟು ನಾನು ಇಲ್ಲಿಟ್ರೆ ಅದು ಟೂ ನೆಕ್ಸ್ಟ್ ನನ್ಗೂ ಬೇಕಾದ್ರೆ ತೋರಿಸ್ಬೋದು ನನ್ಗೂ ತೋರಿಸಿ ಇಲ್ಲ ಇಲ್ಲ ಆಯ್ತು ತೋರ್ಸಲ್ಲ ತೋರ್ಸಲ್ಲ ಆಯ್ತು 7 of diamond ಕ್ಲೋಸ್ ಮಾಡಿ ಇಲ್ಲಿಟ್ಟೆ ಸ್ಯಾಂಡ್ವಿಚ್ ಕೈ ಕ್ಲೋಸ್ ಮಾಡಿ ಎರಡು ಕೈ ಕ್ಲೋಸ್ ಮಾಡಿ ಗಟ್ಟಿಯಾಗಿ ನಿಮ್ದು 7 ಡೈಮಂಡ್ ನಿಮ್ದು ಆಟಲ್ಲ ಡೈಮಂಡ್ ಗಟ್ಟಿಯಾಗಿ ಇಟ್ಕೊಂಡಿದೆ ಹಂಗೆ ನಾಲ್ಕು ಒಂದು ಜೋಕರ್ ಇದೆ ಜೋಕರ್ ನಂದು ಕರೆಕ್ಟಾ 7 ಡೈಮಂಡ್ ನಿಮ್ದು ಜೋಕರ್ ನಂದು ಇವಾಗ ನಾನು ಸ್ನ್ಯಾಪ್ ಮಾಡಿದ್ರೆ ಫೀಲ್ ಆಯ್ತಾ ನಿಮಗೆ ನಂದು ಫೀಲ್ ಆಯ್ತಾ ಟಚ್ ಆದ್ರೆ ಫೀಲ್ ಆಗಿ ಆಗ್ತದಲ್ವಾ ಅದೇ ಮ್ಯಾಜಿಕ್ ಮಾಡಿದ್ರೆ 7 ಡೈಮಂಡ್ ನೋಡಿ ನಂದು ಹಂಗೆಲ್ಲ ಕಾಮನ್ ಗೊತ್ತಾಗಿ ವಿಡಿಯೋ ನೀಟಾಗಿ ಬರ್ತಾರೆ ಶಿಷ್ಯ ವಿಡಿಯೋ ನೀಟಾಗಿ ಗೊತ್ತಾಗಿಲ್ಲ ವಿಜಯ್ ಮೊಬೈಲ್ ವೇದಾಂತ್ ನೋಡ್ದ ಇದು ಮಾತ್ರ ಸೂಪರ್ ಮಾಡ ತುಂಬಾ ಇಂಟೆಲಿಜೆಂಟ್ ನೀನ್ ದಡ್ಡ ಆಯ್ತು ನೆಕ್ಸ್ಟ್ ಯಾವ್ದು ವಿಜಯ್ ಯಾರಿಗಾರ ಮೈಂಡ್ ರೀಡ್ ಕೊಡು ಇಲ್ಲ ಅವ್ರು ಕೊಡು ಮೈಂಡ್ ರೀಡ್ ಅಂದ್ರೆ ನನಗೆ ತೋರಿಸ್ಬೇಡಿ ನೀವು ಮತ್ತೆ ನೋಡಿ ಹೇಳ್ಬೇಡ್ರಿ ಅಲ್ಲಿ ವಿಡಿಯೋ ತೋರಿಸಿ ವಿಡಿಯೋ ತೋರ್ಸ್ಕೊಳ್ರಿ ನಿಮ್ ವಿಡಿಯೋಗೆ ನೋಡಿ ಮಾಡಿದ್ರಿ ಬಿಡಿ ಆ ಕಾರ್ಡ್ ಅಲ್ಲೇ ಇಟ್ಟಿದ್ದೆ ಅಲ್ಲೇ ಇಡು ಒಂದ್ ನಿಮಿಷ ಬಿಡು ಏ ಕಳವರ ನಾನು ನೋಡಿದ್ದೆ ಗಾಬರಿ ಚೈತ್ರ ನೀವು ಇಟ್ಟರೆ ಅಲ್ವಾ ಮಿಕ್ಸ್ ಮಾಡಿಲ್ಲ ಏನು ಮಾಡಿಲ್ಲ ನಾನು ಪ್ಲೇಟ್ ಮಾಡ್ತೀನಿ ಪ್ಲೇಟ್ ಮಾಡಿದ್ರೆ 7 ಡೈಮಂಡ್ ಆಗಿರುತ್ತೆ 7 ಡೈಮಂಡ್ ನಿಮ್ದು ಅನ್ಸುತ್ತಲ್ವಾ 7 ಡೈಮಂಡ್ ನಿಮ್ಗೆ ಯಾವ ಕಾರ್ಡ್ ಮತ್ತೆ ಎಕ್ಕ ಯಾವುದು ಡಿಸೈನ್ ಸ್ಪೀಡ್ 7 ಕಾರ್ಡ್ 7 ಡೈಮಂಡ್ ಐತಲ್ಲ ಓಕೆ ಚೇಂಜ್ ಮಾಡ್ತಾ ಇದ್ರೆ ಎಕ್ಕ ಆಗ್ಬೋದು
ಉಫ್, ನೋಡಿದ್ರಲ್ಲ ಮ್ಯಾಜಿಕ್ ಹೇಗೆ ಅನಿಸ್ತು ನಿಮಗೆಲ್ಲ. ಆ್ಯಕ್ಚುಲಿ ನಮಗಂತೂ ನಾವಂತೂ ಸರ್ಪ್ರೈಸ್ ಆದ್ವಿ. ಆ್ಯಕ್ಚುಲಿ ಚೆನ್ನಾಗಿತ್ತು, ಇನ್ನೂ ಮಾಡ್ತಾ ಇದ್ದ ಹುಡುಗ. ಬಟ್ ಅಲ್ಲಿ ಅವ್ರಿಗೆ ಡೇ ಔಟಿಂಗ್ ಇತ್ತಂತೆ, ಸೊ ಅವರು ಹೊರಡಬೇಕಾಗಿತ್ತು, ಟೈಮ್ ಆಗ್ತಾಯಿತ್ತು. ಬಟ್ ನಮಗೋಸ್ಕರ ಅವನು ಅಲ್ಲಿ ಒಂದು ಮ್ಯಾಜಿಕ್ ಶೋ ತೋರಿಸ್ದ. ಬಟ್ ಎಲ್ರಿಗೂ ಖುಷಿ ಆಗಿದೆ. ಬಟ್ ನಿಮಗೂ ಇಷ್ಟ ಆಯಿತು ಅಂದ್ಕೋತೀನಿ. ಇನ್ನೂ ತುಂಬ ವೆರೈಟೀಸ್ ಇದೆಯಂತೆ, ತುಂಬ ಮಾಡ್ತಾನಂತೆ. ಬಟ್ ಅವನ ಬೇಕಾಗಿರೋ ಇನ್ಸ್ಟ್ರೂಮೆಂಟ್ಸ್ ಏನೂ ತೊಗೊಂಬಂದಿರಲಿಲ್ಲ. ಇಟ್ಸ್ ಓಕೆ. ಬಟ್ ನನಗೆ ಅವನ ನೇಮು, ಅವನ ಯಾವ ಊರು, ಅವ್ನು ಏನೇನು ಮ್ಯಾಜಿಕ್ ಮಾಡ್ತಾನೆ ಅದು ಇನ್ ಡೀಟೇಲಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಕರೆಸ್ಕೊಳ್ಳಿ, ಮ್ಯಾಜಿಕ್ ಮಾಡಿಸಿ. ಏನಾದರೂ ಸಣ್ಣ ಸಣ್ಣ ಪ್ರೋಗ್ರಾಮ್ಸ್ ಆದರೆ ಈ ಥರ ಮಕ್ಕಳನ್ನ ನಾವು ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡಿ ಆ್ಯಂಡ್ ಆಲ್ ದ ಬೆಸ್ಟ್ ಹೇಳಿ, ಇನ್ನೂ ಚೆನ್ನಾಗಿ ಮಾಡಲಿ ಅಂತ. ಆ್ಯಂಡ್ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಇದು ಕಂಟಿನ್ಯೂಯೇಷನ್ ಇದೆ. ನಾವೆಲ್ಲ ಗೇಮ್ಸ್ ಆಡಿದ್ದೀವಿ, ಡ್ಯಾನ್ಸ್ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ ವಿಡಿಯೋ. ಆ್ಯಂಡ್ ಫೈರ್ ಕ್ಯಾಂಪ್ ಅಂತೂ ಸಕ್ಕತ್ತಾಗಿತ್ತು. ಆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಓಕೆ, ಥ್ಯಾಂಕ್ ಯು ಆಲ್, ಬಾಯ್.